ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಲಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾನು ಆಗ್ರಾ ವಿಡಿಯೋನ ಹೋದ ವಿಡಿಯೋದಲ್ಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಇನ್ನೂ ಯಾರೆಲ್ಲ ಆ ವಿಡಿಯೋಸ್ನ ನೋಡಿಲ್ಲ, ಹೋಗಿ ಒಂದ್ಸರಿ ವಿಸಿಟ್ ಮಾಡಿ ಆ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಮತ್ತು ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾವು ಆಗ್ರಾ ಫೋರ್ಟು ಮತ್ತು ತಾಜ್ ಮಹಲ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ ಹೋಗಿದ್ದು ಫತೇಪುರ್ ಸಿಕ್ರಿ. ನಮಗೆ ತುಂಬ ಒಳ್ಳೆಯ ಡ್ರೈವರ್ ಕೂಡ ಸಿಕ್ಕಿದ್ರು. ಮೊದಲು ಕಾರೆಲ್ಲ ನಾವು ಸರ್ಚ್ ಮಾಡಬೇಕಾದ್ರೆ ನಮಗೆ ಬೇರೆಯವ್ರು ಸಿಕ್ಕಿದ್ರು. ಅದಾದಮೇಲೆ ಅವರು ಈ ಕಾರಿಗೆ ನಮ್ಮನ್ನ ಶಿಫ್ಟ್ ಮಾಡಿದ್ರು. ನಮಗೆ ಬೇರೆ ಕಡೆ ಇದೆ, ಲಾಂಗ್ ಡ್ರೈವ್ ಇದೆ, ಅದಕ್ಕೋಸ್ಕರ ಇವ್ರು ಬರ್ತಾರೆ. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ರು ಅವರು. ಮತ್ತು ಮಕ್ಕಳು ತುಂಬ ಓಡಾಡಿ ಫೋರ್ಟಲ್ಲಿ ಮತ್ತು ತಾಜ್ ಮಹಲ್ ಎಲ್ಲ ಓಡಾಡಿರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು. ನಾವು ಇಲ್ಲಿಗೂ ಅಲ್ಲಿಗೂ ಒಂದು 40 ಮಿನಿಟ್ಸೇ ಆಗುತ್ತೆ. ಅದಕ್ಕೋಸ್ಕರ ಮಕ್ಕಳು ಮಲ್ಕೊಂಡು ಎದ್ದರು. ಅಷ್ಟರಲ್ಲಿ ಇಲ್ಲಿ ಯಾವುದೇ ಒಂದು ಪ್ಲೇಸಿಗೆ ಬಂದ್ರೂ ಗೈಡ್ಸು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಮಗೆ ಬೇಕಿದ್ದರೆ ತೊಗೊಳ್ಳಿ, ಅವ್ರು ಹಿಂದೆ ಹಿಂದೆ ಬರ್ತಾರೆ. ಯಾಕಂದರೆ ಅವ್ರ ಕೆಲಸನೂ ಅದೇ ಕೂಡ ಅಲ್ವಾ. ನಮಗೂ ಕೂಡ ಒಬ್ಬರು ಜೊತೇಲಿ ಬಂದರು, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಆದರೆ ನೀವು ಎಷ್ಟು ಕೊಡ್ತೀರಾ ಅಷ್ಟೇ ಕೊಡಿ ಅಂತಾರೆ. ತುಂಬ ಜನ ಇರ್ತಾರೆ, ಒಂದು 20-30 ಜನನೇ ಇರ್ತಾರೆ ಅಂತಲೇ ಹೇಳ್ಬೋದು ಒಂದೊಂದು ಸೈಡಲ್ಲಿ. ಮತ್ತು ತಾಜ್ ಮಹಲ್ ಹತ್ರ ಅಂತೂ ತುಂಬಾ ಜನ ಇರ್ತಾರೆ. ಒಂದೊಂದು ಹೆಜ್ಜೆಗೂ ಗೈಡ್ ಬೇಕಾ ಅಂತ ಎಲ್ಲ ಕೇಳ್ತಾ ಇರ್ತಾರೆ. ನಿಮಗೆ ಬೇಕಾದರೆ ತೊಗೊಳ್ಳಿ. ಒಬ್ಬೊಬ್ಬರು ಒಂದೊಂದು ಪ್ರೈಸ್ ಹೇಳ್ತಾರೆ, ನೋಡಿ ತೊಗೊಳ್ಳಿ. ಮೋಸ ಹೋಗಬೇಡಿ. ಎಲ್ಲ ಕಡೆ ಹೊರಗಡೆ ಹೋದಾಗ ಮತ್ತು ಭಾಷೆ ಬರಲ್ಲ ಅಂತ ಗೊತ್ತಾದರೆ ಇನ್ನೂ ಸ್ವಲ್ಪ ನಮಗೆ ಏನಾದರೂ ಬೇರೆ ಥರನೇ ನಮಗೆ ಮೋಸ ಆಗುತ್ತೆ. ಅದಕ್ಕೋಸ್ಕರ ತುಂಬ ನೀಟಾಗಿ ನೀವು ಎಲ್ಲಾದರೂ ಹೊರಗಡೆ ಹೋದರೆ ಟ್ರಾವೆಲ್ ಮಾಡಬೇಕಾದ್ರೆ ಯೋಚನೆ ಮಾಡಿ ನಿಮ್ಮ ಡಿಸಿಷನ್ನ ತೊಗೊಳ್ಳಿ. ನಮಗೂ ಕೂಡ ಒಂದೇ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ನಾವು ಹಿಂದಿ ಗೊತ್ತಿದ್ರೂ ಕೂಡ ಇಷ್ಟೊಂದು ಟ್ರಾವೆಲ್ ಮಾಡಿದ್ರೂ ಕೂಡ ನಮ್ಮ ಜೊತೆನೂ ಕೂಡ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತು ನಾವು ಇಲ್ಲಿಗೆ ಫತೇಪುರ್ ಸಿಕ್ರಿಗೆ ಬರಬೇಕು ಅಂತ ಅಂದರೆ ಒಂದು ಪಾರ್ಕಿಂಗ್ ಫ್ಲಾಟ್ ಮಾಡಿದ್ದಾರೆ, ಅಲ್ಲಿ ಹೋಗಬೇಕು. ಪಾರ್ಕಿಂಗಿಂದ ಇಲ್ಲಿಗೆ ನಾವು ಅದು ಪ್ಲೇಸ್ ಇದೆಯಲ್ವಾ, ಅಲ್ಲಿ ಕರ್ಕೊಂಬರ್ಲಿಕ್ಕೆ ಎಲ್ಲ ಕಡೆ ಇಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ತುಂಬ ಯೂಸ್ ಮಾಡ್ತಾರೆ. ಮತ್ತು ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅವರು. ಮೋಸ್ಟ್ಲಿ 50 ರೂಪೀಸ್ ಅಂತ ಅಂದ್ಕೊತೀನಿ, ನನಗೆ ಮರ್ತು ಹೋಗಿದೆ. ಇದು ಎಂಟ್ರಿ, ಇದ್ರದ್ದು ದ್ವಾರ ಅಂತ ಹೇಳ್ತೀವಲ್ಲ ಹಾಗೆ. ಇದು ನೋಡ್ತಾ ಇರ್ಬೋದು, ಎಲ್ಲ ಕಡೆ ಇವಾಗ ಹಾಳಾಗೋಗಿದೆ. ಒಂದು ಸ್ವಲ್ಪ ಎಲ್ಲ ಕಟ್ ಮಾಡಿಬಿಟ್ಟು ಯುದ್ಧಗಳಲ್ಲೆಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ. ಅದಾದಮೇಲೆ ಇಲ್ಲಿ ಗೈಡ್ ಕೂಡ ಬಂದಿದ್ದಾರಲ್ವ, ಅವ್ರು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದನ್ನೆಲ್ಲ ನಾನು ಸ್ವಲ್ಪನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ. ತುಂಬ ದೊಡ್ಡ ವೀಡಿಯೋಗಳೆಲ್ಲ ಆದರೆ ನಿಮಗೂ ಕೂಡ ಬೇಜಾರಾಗಬಾರ್ದು. ವೀಡಿಯೋ ನೋಡಲಿಕ್ಕೆ ಆಫ್ ಮಾಡ್ಕೊಂಡು ಹೋಗ್ಬಿಡ್ಬಾರ್ದು ಅಲ್ವಾ. ಮತ್ತು ಯಾರೂ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ, ನಮಗೂ ಕೂಡ ಅದು ಕಷ್ಟ ಆಗುತ್ತೆ. ಯಾಕಂದರೆ ಸ್ಕಿಪ್ ಮಾಡಿದ್ರೆ ಅದು ನಮಗೆ ಜಾಸ್ತಿ ವ್ಯೂವ್ಸ್ ಹೋಗಲ್ಲ, ಅದರಲ್ಲಿ ಏನು ಇಲ್ಲ ಕಂಟೆಂಟ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಸ್ಕಿಪ್ ಮಾಡಿಬಿಡ್ತಾರೆ. ವಿಡಿಯೋಸ್ನ ಫುಲ್ ನೋಡಿ ಸಪೋರ್ಟ್ ಮಾಡಿ. हर फ्राइडे के दिन कोर्ट लगाते थे अकबर दरबार, और दरबार के टाइम किंग अकबर वहाँ बैठते थे अपना तख्त डालकर, और जो गांव का कॉमन पब्लिक था प्रॉब्लम लेकर के ग्राउंड के अंदर था, सबकी प्रॉब्लम सुनते थे। और जो क्रिमिनल लोग मिलते थे ना उस टाइम के, दोषी, चोर, डकैत, डाकू, सबको पनिशमेंट भी यही मिलती थी। तो जो पत्थर आपको दिखा ना, उस पत्थर से एक हाथी को बांधा जाता था, और वो हाथी क्या करता था, जो दोषी आदमी थे पैर हाथ बांध कर हाथी के पैर के नीचे हाथी को चल कर उसको सजाए मौत यहीं पर दे देता था। तो ये दीवाने आम जनता का दरबार, वहाँ से अंदर चलेंगे, एक एक करके सारा पॉइंट देखेंगे। एक फोटो निकालना सर इधर का। ನೋಡ್ತಾ ಇರ್ಬೋದಲ್ವಾ, ಅಕ್ಬರ್ನ ಕೋಟೆ ಇದು. ಅಕ್ಬರು ಇಲ್ಲಿ ಬಂದು ಉಳ್ಕೊತಾ ಇದ್ರು. ಅವ್ರ 3 ಜನ ಹೆಂಡತಿಯವ್ರ ಜೊತೆನೂ ಕೂಡ ಇಲ್ಲಿ ಉಳ್ಕೊತಾ ಇದ್ರು. कोई भी पत्थर चेंज कर देते, जैसे ये जो पिलर आपको एक दिखा है न्यू वाला, ये अभी चेंज किया गवर्नमेंट ने। ಮತ್ತು 3 ಜನಕ್ಕೂ ಬೇರೆ ಬೇರೆ ಕೋಣೆಗಳೆಲ್ಲ ಇತ್ತು, ಬೇರೆ ಬೇರೆ ಮಹಲ್ಲೇ ಇತ್ತು ಅಂತಲೇ ಹೇಳ್ಬೋದು. ಅದನ್ನೆಲ್ಲ ಇವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದೊಂದು ಬಾಗಿಲಲ್ಲಿ ಒಂದೊಂದು ಎಂಟ್ರಿ ದ್ವಾರಗಳೆಲ್ಲ ಇತ್ತು. ಎಷ್ಟು ಚೆನ್ನಾಗಿತ್ತು, ಬಿಸಿಲಿಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. सिस्टम से इस्तेमाल करते थे अकबर का गेस्ट मेहमान लोग। और जो बैक साइड में इमारत बनी और दीवारें खास अपने खास मिनिस्टर के लिए
नीचे नहीं बैठते थे। ये जो पिलर के बीच में जगह है ना सेंटर पॉइंट, यहाँ किंग अकबर और जो उनके मिनिस्टर थे वो लोग भी बालकनी में दरवाजे के अंदर बैठते थे, लेकिन मीटिंग के टाइम पर ओपन नहीं रहता था। क्यों रहता था? पत्थर के गेट से। हम लोग यहाँ रुके ना, इस जगह पर अकबर की आर्मी, अकबर के सिपाही लोग रुकते थे, लेकिन जितने ಒಂದೊಂದು ಸರಿ ಟೂರ್ ಗೈಡ್ ಜೊತೆ ಹೋಗೋದೇ ಬೆಸ್ಟ್ ಅಂತ ಅನಿಸುತ್ತೆ, ಯಾಕಂದರೆ ಅಲ್ಲಿ ಏನೇನು ಕಥೆಗಳೆಲ್ಲ ಆಗಿರುತ್ತೆ ಅದನ್ನೆಲ್ಲ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರಲ್ವ, ಕೇಳೋದ್ರಲ್ಲಿ ಇನ್ನೂ ಖುಷಿ ಆಗುತ್ತೆ. चमेली के फूलों का बाग था, तो खुशबूदार हवा के झरोखे उनके ऊपर जाते थे, उनके ज़माने का हवा महल। और बीच में एक टेबल है एकदम ग्राउंड में पत्थर की। इस टेबल पर बादशाह और बेगम बैठ कर गेम खेलते थे, जैसा लूडो और चेस होता है ना, वैसे ये गेम था। ನಮ್ಮನೆಯವರು ಕೂಡ ತುಂಬ ಹಿಸ್ಟ್ರಿ ಗೊತ್ತಿರೋದ್ರಿಂದ ಅವರು ಕೂಡ ಎಲ್ಲ ಕೇಳಿಕೊಂಡು ನೋಡೋಕ್ಕೆ ಇಷ್ಟಪಡ್ತಾರೆ. ಅಷ್ಟರಲ್ಲಿ ಯಾವುದೋ ಇಂಪಾರ್ಟೆಂಟ್ ಕಾಲ್ ಬಂತು, ಅವರು ಕೂಡ ಮಾತಾಡ್ತಾರೆ. लास्ट में सबके आउट होने के बाद विनर होती थी, उसको दिया जाता था इनाम, सोने और चांदी के सिक्के। और ये स्कूल बनाया, अकबर चाहते थे सभी लोग एजुकेटेड हों। नीचे स्कूल था, बच्चे पढ़ते थे, इसके ऊपर फ्लोर पर लाइब्रेरी, किताबें रखने की जगह। इस स्कूल के जो टीचर थे उनका नाम अबुल फजल और अबुल फैजी। एक किताब लिखी उन्होंने, आईने अकबरी। अकबर को जो हिस्ट्री लिखा है वो उन्हीं लोगों ने लिखा है। और तानसेन जब गाना गाते थे तो उसके ज़माने में भी नीचे गुलाब के फूलों का पानी था, उस पानी की वजह से खुशबू भी रहती थी और इकोसिस्टम बनता था। एक बार की आवाज़ 2 बार आती थी, गूंज होती थी। तानसेन यहाँ बैठकर गाते थे और राजा अकबर वहाँ से सुनते थे पिलर के ऊपर। राजा की रानी फोटोना वीडियोना ನಾವೀವಾಗ ಎಲ್ಲ ಪ್ಲೇಸ್ ಎಲ್ಲ ನೋಡಿಕೊಂಡು ಊಟಕ್ಕೆ ಅಂತ ಬಂದ್ವಿ. ಊಟಕ್ಕೆ ಒಂದು 4 o'clockಗೆ ಬಂದ್ವಿ, ಯಾಕಂದರೆ ತುಂಬಾ ನೀರು ಕುಡಿದಿರೋದ್ರಿಂದ ಹೊಟ್ಟೆ ಕೂಡ ಹಸಿತಾ ಇರಲಿಲ್ಲ. ನಿಂಬು ಪಾನಿ ಕೂಡ ತೊಗೊಂಡಿದ್ವಿ ಅಲ್ವಾ, ಅದಕ್ಕೋಸ್ಕರ ನಮಗೆ ಅಷ್ಟೊಂದು ಏನು ಹೊಟ್ಟೆ ಅಂತ ಹಸಿತಾ ಇರಲಿಲ್ಲ. ಆದರೂ ಕೂಡ ಇನ್ನು ಸಂಜೆ ಆಗಿಬಿಡುತ್ತೆ, ಲೇಟ್ ಆಗಿಬಿಡುತ್ತೆ, ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲೇ ಯಾವುದೋ ಒಂದು ರೆಸ್ಟೋರೆಂಟಿಗೆ ಬಂದ್ವಿ. ಅಲ್ಲಂತೂ ಸೌತ್ ಇಂಡಿಯನ್ ಫುಡ್ ಅಂತೂ ಸಿಗೋಲ್ಲ, ನಾರ್ತ್ ಇಂಡಿಯನ್ನೇ. ರೋಟಿ ಎಲ್ಲ ತೊಗೊಂಡ್ಬಿಟ್ಟು, ಮೊಬೈಲ್ ಚಾರ್ಜ್ ಕೂಡ ಇರಲಿಲ್ಲ, ಅಲ್ಲೇ ಚಾರ್ಜ್ ಹಾಕ್ಕೊಂಡೆ ನಾನು ಒಂದು ಸ್ವಲ್ಪ. ನಾನು ಅದಕ್ಕೆ ಏನೂ ರೆಕಾರ್ಡ್ ಮಾಡ್ಕೊಳ್ಳೋಕೆ ಹೋಗಿಲ್ಲ ಏನೇನೆಲ್ಲ ತಿಂದ್ವಿ ಅಂತ. ನೆಕ್ಸ್ಟ್ ಹೋಗ್ತಾ ಇರೋದು ನಾವು ಪ್ಲೇಸು, ತುಂಬ ಇಷ್ಟವಾಗಿರೋ ಪ್ಲೇಸ್, ಯಾಕಂದರೆ ನಾನು ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ಮಥುರಾ ಬೃಂದಾವನ ಎಲ್ಲ ನೋಡಬೇಕು ಅಂತ. ಇವಾಗ ನನಗೆ ಆ ಚಾನ್ಸ್ ಸಿಕ್ಕಿದೆ. ಈ ವರ್ಷ ಅಂತೂ ನಾನು ತಿರುಪತಿ ಆಗಿರ್ಬೋದು, ಮಥುರಾ ಬೃಂದಾವನ, ಅಯೋಧ್ಯ ಎಲ್ಲ ನೋಡಿಬಿಟ್ಟೆ. ತುಂಬಾ ಖುಷಿಯಾಗಿದೆ ನನಗಂತೂ. ನಾನು ಅದೇ ನಮ್ಮ ಮನೆಯವ್ರ ಜೊತೆ, ಎಲ್ಲರ ಜೊತೆ, ನಮ್ಮ ಫ್ರೆಂಡ್ಸ್ ಜೊತೆ ಹೇಳ್ತಾ ಇರ್ತೀನಿ, ಈ ವರ್ಷ ನಾನು ಮಥುರಾ ಬೃಂದಾವನ ಎಲ್ಲ ಇಂಪಾರ್ಟೆಂಟ್ ಟೆಂಪಲ್ಸ್ ಎಲ್ಲ ನೋಡಿದ್ದೀನಿ ಅಂತ. ತುಂಬಾ ಖುಷಿಪಟ್ಟೆ. ಟ್ರಾವೆಲಿಂಗ್ ಸ್ವಲ್ಪ ಇನ್ನು ತುಂಬ ಇದ್ದಿದ್ದರಿಂದ ನಾನು ಸ್ವಲ್ಪ ನಿದ್ದೆ ಮಾಡಿ ರೆಸ್ಟ್ ಕೂಡ ತೊಗೊಂಡೆ. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಮಥುರಾ ಬೃಂದಾವನ, ಇನ್ನೂ ಕೂಡ ಮಥುರಾ ಬೃಂದಾವನ ತುಂಬ ಪ್ಲೇಸಸ್ ಇತ್ತು ನಮಗೆ ನೋಡೋಕ್ಕೆ, ಆದರೆ ಅಷ್ಟು ಕವರ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅಲ್ಲಿ ನಾವು ಅಲ್ಲೇ ಸ್ಟೇ ಮಾಡಿದರೆ ಎಲ್ಲ ಕವರ್ ಮಾಡ್ಬೋದಿತ್ತೇನೋ. ಸ್ಟೇ ಮಾಡೋಕ್ಕಾಗಲಿಲ್ಲ, ನಾವು ನೆಕ್ಸ್ಟ್ ಡೇನೇ ಹೊರಡಬೇಕಿತ್ತು. ಅದಕ್ಕೋಸ್ಕರ ನಾನು ಎಷ್ಟೆಲ್ಲ ಪ್ಲೇಸಸ್ನ ನೋಡಿದೆ ಅಷ್ಟು ಪ್ಲೇಸಸ್ನ ನಾನು ನಿಮ್ಮ ಜೊತೆ ಸ್ವಲ್ಪನೇ ಆಗಲಿ ವೀಡಿಯೋ ಮಾಡಿಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ತುಂಬಾ ಖುಷಿ ಆಯಿತು, ತುಂಬಾ ಚೆನ್ನಾಗಿತ್ತು ಟ್ರಾವೆಲ್ ಅಂತೂ. ನಾವು ಯಾವಾಗಲೂ ಒಂದು 15 days ಹೋದರೆ ಅಂತೂ ನಾವು ಎಲ್ಲ ಪ್ಲೇಸಸ್ಸು ಕವರ್ ಮಾಡ್ಬೋದು. ಈ ಕಡೆ ಗೋಲ್ಡನ್ ಟೆಂಪಲ್ ಆಗಿರ್ಬೋದು, ರಾಜಸ್ಥಾನ್ ಆಗಿರ್ಬೋದು, ಪಂಜಾಬ್, ಎಲ್ಲ ಕಡೆ ವಾಘಾ ಬಾರ್ಡರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಕವರ್ ಮಾಡ್ಬೋದು. ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ ಅಂದಿದ್ದಕ್ಕೆ ನಾವು ಸ್ವಲ್ಪ ಅಷ್ಟೇ ಕವರ್ ಮಾಡಿಕೊಂಡು ಬಂದಿದ್ದೀವಿ. ಇನ್ಯಾವಾಗಾದರೂ ಹೋಗೋಣ ಅಂತ ನಮ್ಮ ಮನೆಯವ್ರು ಹೇಳಿದ್ದಾರೆ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.